KCT ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನಿಮ್ಮ ರಿಸಲ್ಟ್ ಚೆಕ್ ಮಾಡಿದ್ಮೇಲೆ ಈಗ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರೋದು KCT ಆಪ್ಷನ್ ಎಂಟ್ರಿಗೋಸ್ಕರ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಈಗ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಿಮ್ಮ ರಿಸಲ್ಟ್ ಬಂದಮೇಲೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ರಿಲೀಸ್ ಮಾಡ್ತಾರೆ, ನೆಕ್ಸ್ಟು ನೀವು ಏನೆಲ್ಲ ಆ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ ಈಗ KE ಕಡೆಯಿಂದ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಬೇಕಾಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಜೂನ್ 10ಗೆ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇನ್ 2 ಡೇಸ್ ಇದೆ ಅಷ್ಟೇ. ಸೊ ಇನ್ನೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೀಸ್ ಆಗಬೇಕು, ಅಂದರೆ ಸ್ಲಿಪ್ ರಿಲೀಸ್ ಆಗಬೇಕು, ಅದಾದಮೇಲೆ ಒಂದು ಬ್ರೌಸರ್ ರಿಲೀಸ್ ಆಗಬೇಕು, ಮತ್ತು ನಿಮ್ಮ ಒಂದು ಶೆಡ್ಯೂಲು. ಸೊ ಫಸ್ಟ್ ರೌಂಡ್ ಯಾವಾಗ, ನೆಕ್ಸ್ಟು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ, ಇದ್ರ ಬಗ್ಗೆ ಎಲ್ಲ ಒಂದು ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರುತ್ತೆ. ಇದಾದಮೇಲೆ ನೀವು ಪ್ರತಿಯೊಬ್ಬರು ಕೂಡ ಫೀಸ್ ಪೇಮೆಂಟ್, ಸೊ ತುಂಬ ಇಂಪಾರ್ಟೆಂಟು, ನಿಮ್ಮ ಪೇರೆಂಟ್ಸ್ಗೆ ಈಗಲೇ ತಿಳಿಸಿ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈಗ ನೀವೇನಾದರೂ ಜನರಲ್ ಮೆರಿಟ್ ಕ್ಯಾಟಗರಿ ಬಂತು ಅಂತ ಹೇಳಿದ್ರೆ 1 ಲ್ಯಾಕ್ ಮೇಲೆ ಇರುತ್ತೆ ಫೀಸು. ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅವ್ರು ರಿಲೀಸ್ ಮಾಡಿದಾಗ. ಬಟ್ ನಿಮ್ಮ ಪೇರೆಂಟ್ಸ್ಗಂತೂ ಈಗಲೇ ತಿಳಿಸಿ, 1 ಲ್ಯಾಕ್ ಮೇಲೆ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ನಿಮಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ, ಸೊ ತುಂಬ ಲಿಮಿಟೆಡ್ ಟೈಮ್ ಇರೋದು, ನಿಮಗೆ ಒಂದು 3-4 ಡೇಸ್ ಕೊಡ್ಬೋದು ಅಷ್ಟೇ ನಿಮ್ಮ ಅಡ್ಮಿಷನ್ ಆಗೋದಕ್ಕೆ. ಆದ್ದರಿಂದ ಈಗಲೇ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದ್ರೆ ಅವರು ರೆಡಿ ಮಾಡ್ಕೊತಾರೆ, ಓಕೆನಾ. ಈಗ ನಿಮ್ಮ ಆಪ್ಷನ್ ಎಂಟ್ರಿಗೆ ಇನ್ನೊಂದು 2 ಡೇಸ್ ಇದೆ. ಇವತ್ತು ಮೋಸ್ಟ್ಲಿ ನಿಮಗೆ ಅಪ್ಡೇಟ್ ಬರ್ಬೋದು. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅಥವಾ ನೀವು ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಈಗ ಅಲ್ಲಿ ತನಕ ನೀವು ಸುಮ್ಮನೆ ಕೂತ್ಕೋಬೇಡಿ, ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು 2 ಡೇಸ್ ಇದೆ ಅಷ್ಟೇ ನಿಮ್ಮ ಆಪ್ಷನ್ ಎಂಟ್ರಿಗೆ. ಸೊ ಈಗಲೇ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಕಟ್ ಆಫ್ ರೆಫರೆನ್ಸ್ ಆಗಿ ಇಟ್ಕೋಬೋದು. ಅದರಲ್ಲಿ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 3 ಕಟ್ ಆಫ್ ಬರುತ್ತೆ. ಸೊ ಇದು ತುಂಬ ಡಿಫಿಕಲ್ಟಿ ಆಯಿತು, ಅದಕ್ಕೇ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಈಸಿ ಆಗಲಿ ಅಂತಲೇ ಕ್ಯಾಟಗರಿ ವೈಸ್ ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಜಸ್ಟ್ 99 ರುಪೀಸು. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಜಸ್ಟ್ 99 ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ಯಾವ ಕ್ಯಾಟಗರಿ ಅದನ್ನು ಚೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಈಗ ಆಲ್ರೆಡಿ ಮೋರ್ ದೆನ್ 250 ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿದ್ದಾರೆ. ನೆನ್ನೆನೇ ಆಲ್ಮೋಸ್ಟು 150 ಸ್ಟೂಡೆಂಟ್ಸು ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ನ ಪರ್ಚೇಸ್ ಮಾಡಿಕೊಂಡು ಆಲ್ರೆಡಿ ಕಾಲೇಜ್ ಲಿಸ್ಟ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ನ ಪರ್ಚೇಸ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ನಿಮಗೆ ಎಲ್ಲ ಬ್ರಾಂಚು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಜಸ್ಟ್ 99 ರುಪೀಸು. ಈಗ ಆಲ್ರೆಡಿ ಯಾರೆಲ್ಲ ಪೇ ಮಾಡಿರ್ತೀರಾ, ಅಕಸ್ಮಾತ್ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮೆಸೇಜ್ ಹಾಕಿ ನಿಮ್ಮ ಸ್ಕ್ರೀನ್ಶಾಟ್ ಜೊತೆಗೆ ನಾನು ನಿಮಗೆ ಸೆಂಡ್ ಮಾಡಿಕೊಡ್ತೀನಿ. ಸೊ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ಓಕೆನಾ. ಪೇಮೆಂಟ್ ಆಗಿ ನೀವು 10 to 20 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ವಾಟ್ಸಪ್ ಚಾನಲ್ ಬರುತ್ತೆ, ಅದರಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀವು ನೋಡ್ಕೋಬೋದು. ಸೊ ಈ ರೀತಿ ಬರುತ್ತೆ ಒಂದು ಫೈಲು. ಇದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಎಲ್ಲ ಬ್ರಾಂಚ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ, ಅದನ್ನು ನೋಡಿಕೊಂಡು ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು, ಓಕೆನಾ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತುಂಬ ಯೂಸ್ ಆಗುತ್ತೆ. ನೀವು ಒಂದು ಸಲ ಪರ್ಚೇಸ್ ಮಾಡಿದ್ರೆ ಸಾಕು, ನೆಕ್ಸ್ಟು ನಿಮ್ಮ 2 ಮಂತ್ಸ್ ಆಪ್ಷನ್ ಎಂಟ್ರಿಗೂ ಕೂಡ ಇದನ್ನೇ ರಿಫರೆನ್ಸ್ ಆಗಿ ಇಟ್ಕೋಬೋದು, ಓಕೆನಾ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.